ಆಕ್ಸಿಜನ್ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು. ಜಾತಿಗಣತಿ ವರದಿ ಜಾರಿಗೊಳಿಸಿ ಹಾಗೂ ಮುಸ್ಲಿಂ ಸಮುದಾಯಕ್ಕೆ 2B ಮೀಸಲಾತಿ ಮರುಸ್ಥಾಪಿಸಿ ಎಂಬ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ವಾಹನ ತಡೆದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಬಳಿಕ ಮೆರವಣಿಗೆಯು ಬಿ ರಾಚಯ್ಯ ರಸ್ತೆ, ಡಿವಿಜನ್ ರಸ್ತೆ ಮಾರ್ಗವಾಗಿ ಸಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಂತ್ಯವಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಚಲನಚಿತ್ರ ನಟ ಚೇತನ್ ಅಹಿಂಸಾ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಪಕ್ಷದ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್, ರಾಜ್ಯ ಸಮಿತಿ ಸದಸ್ಯ ಅಬ್ರಾರ್ ಅಹಮದ್, ಜಿಲ್ಲಾಧ್ಯಕ್ಷ ಖಲೀಲ್ ಉಲ್ಲಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಾಳಿಪುರ ಮಹೇಶ್, ಮುಖಂಡರಾದ ವೆಂಕಟರಮಣ ಸ್ವಾಮಿ, ಕೆ ವೆಂಕಟರಾಜು, ದೇವನೂರು ಪುಟ್ಟಂಜಯ್ಯ, ಸಿಎಂ ಕೃಷ್ಣಮೂರ್ತಿ, ನಮ್ಮನೆ ಪ್ರಶಾಂತ್, ಬಂಗಾರಸ್ವಾಮಿ, ಮಹೇಂದ್ರ, ರಾಮಸಮುದ್ರ ಸುರೇಶ್, ಸುಂದರ್ ಕಲಿವೀರ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಅದು ನಾವು ಪ್ಲಾನ್ ಮಾಡ್ಕೊಂಡು ಅನ್ಯಾಯದ ವಿರುದ್ಧ ನ್ಯಾಯದ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತೀವಿ. ಇದು ಅಂಥ ಹೋರಾಟನೇ. ಸೊ ಆ ಹೋರಾಟದಲ್ಲಿ ನನಗೆ ಭಾಸ್ಕರ್ ಪ್ರಸಾದ್ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಧನ್ಯವಾದಗಳು. ಮತ್ತು ನಮಗೆ ಎಷ್ಟೋ ಜನ ಅಕ್ಕ ತಂಗಿಯವರು ನಮಗೆ ಇವತ್ತು ನನಗೆ ಹೇಳಿದ್ದಾರೆ ಈ ಹೋರಾಟದ ಬಗ್ಗೆ. ನಿಮ್ಮ ಕಷ್ಟ, ನಿಮ್ಮ ಸಂಸಾರಗಳಿಗೆ ಏನೇನು ಅನ್ಯಾಯ ಆಗಿದೆ ನನಗೆ ಗೊತ್ತಾಗಿದೆ. ಸೊ ನಿಮ್ಮ ಕೂಗಿಗೆ ನಾನು ಕೂಡ ಸ್ಪಂದಿಸಬೇಕು ಅಂತ ಬಂದಿದ್ದೀನಿ. ಮತ್ತು ಮೂರನೇದಾಗಿ ನಮಗೆ STPI ಅವರು, ನಾನು ಒಂದ್ಸಲಿ STPI ಹೋರಾಟಗಾರರ ಜೊತೆ ಮಾತಾಡ್ತಾ ಟ್ರೈನ್ನಲ್ಲಿ ಮಾಮೂಲಾಗಿ ಜನ ಏನು ಹೇಳ್ತಾರೆ, ನೀವು ಸಿನಿಮಾ ಮಾಡ್ಬೋದಲ್ಲ, ಸಿನಿಮಾ ಮಾಡ್ಕೊಂಡಿರಿ, ಸಿನಿಮಾ ಎಷ್ಟೋ ಇದು ಅಂತ. ಸಿನಿಮಾ ಲೋಕದಲ್ಲಿ, ಮಾಯಾಲೋಕದಲ್ಲಿ ಭಾಳ ಒಂದು ವ್ಯಾಮೋಹ ಪಡೆದಿರೋ ಜನ ನಮ್ಮದು ಬಹುತೇಕರು ಇರ್ತಾರೆ. ಆದರೆ STPI ಕಾರ್ಯಕರ್ತರು ಹೆಂಗಿದ್ರು ಅಂದರೆ, ಸಿನಿಮಾಗಿಂತ ನೀವು ಹೋರಾಟ ಮಾಡ್ತಿರೋದೇ ಭಾಳ ಒಳ್ಳೆಯದು, ಹೋರಾಟ ಮುಂದುವರಿಸಿ ಅನ್ನೋ ಒಂದು ಕಿಚ್ಚಿರೋ ಹೋರಾಟಗಾರರು. ಆ ಹೋರಾಟಗಳನ್ನ ನಾವೆಲ್ಲರೂ ಸೇರಿ ಮುಂದುವರಿಸ್ಬೇಕು. ಸ್ನೇಹಿತರೆ, ಜ್ಞಾಪಕ ಇಟ್ಕೊಳ್ಳಿ, ಯಾವುದಾದ್ರು ಒಂದು ಉತ್ತಮ ಹೋರಾಟ ಅಂದರೆ ಆ ಹೋರಾಟ ಎಷ್ಟು ಜನ ಸೇರ್ತಾರೆ, ಎಷ್ಟು ಮಾಧ್ಯಮದಲ್ಲಿ ಹೆಡ್ಲೈನ್ ಬರುತ್ತೆ, ಎಷ್ಟು ಒಂದು ಘೋಷಣೆ ನಾವು ಜೋರಾಗಿ ಕೂಗ್ತೀವಿ ಅಲ್ಲ. ಹೋರಾಟಕ್ಕೆ ಬೆಲೆ ಸಿಗಬೇಕು ಅಂದರೆ ಅದರ ಬೇಡಿಕೆ ಎಷ್ಟು ಉತ್ತಮವಾಗಿರುತ್ತೆ. ಇವತ್ತಿನ ದಿನ ನಿಮ್ಮ 3 ಬೇಡಿಕೆಗಳು ಭಾಳ ಉತ್ತಮವಾಗಿದೆ. ಆ 3 ಬೇಡಿಕೆಗಳು ಏನು ಅಂದರೆ, ಮೊದಲನೇದಾಗಿ ನಮಗೇನು ಕೋವಿಡ್ನಲ್ಲಿ ನಮಗೆ ಈ ಒಂದು ಆಮ್ಲಜನಕ ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಮೃತಪಟ್ಟಿರೋ 36 ಜನ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಮೊದಲನೇ ಬೇಡಿಕೆ. ಎರಡನೇದು ಕಾಂತರಾಜ್ ವರದಿ ಮತ್ತು ಜಾತಿ ಜನಗಣತಿ ಅದು ಜಾರಿಗೊಳ್ಳಬೇಕು ಅನ್ನೋದು ಎರಡನೇ ಬೇಡಿಕೆ. ಮತ್ತು ಮೂರನೇದು ಮುಸಲ್ಮಾನರಿಗೆ ಮೀಸಲಾತಿ ಕಿತ್ತಾಕಿರೋದನ್ನು ವಾಪಸ್ ತರಬೇಕು, ಅದು ನ್ಯಾಯ ಒದಗಿಸ್ಬೇಕು ಅನ್ನೋ ಮೂರನೇ ಬೇಡಿಕೆ. 3 ಬೇಡಿಕೆಗಳು ನ್ಯಾಯಯುತವಾಗಿದೆ. ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತಾದರೂ ನಮಗೆ ನ್ಯಾಯ ಸಿಕ್ಕಿದೆ ಅಂದರೆ ಅದು ಮೇಲಿಂದ ದಾನ ದಾಕ್ಷಿಣ್ಯದಿಂದ ಅಲ್ಲ, ತಳಮಟ್ಟದ ಹೋರಾಟದಿಂದ. ಆ ಹೋರಾಟ ನೀವು ಕೂಡ ಇವತ್ತಿನ ದಿನ ಗಟ್ಟಿಯಾಗಿ ಮಾಡ್ತಾ ಇದ್ದೀರಾ, ಭಾಳ ಒಳ್ಳೆಯದು. ನಾನು ಇವತ್ತಿನ ದಿನ ಅವತ್ತಿನ 2021 ನೋಡ್ಕೊಂಡು ಬಂದಿದ್ದೀನಿ. ಈ ಒಂದು ಘಟನೆ ನಡೆದಾಗ ನನಗೆ ಜ್ಞಾಪಕ ಇದೆ, ಇದು ಒಂದು ಆರೋಗ್ಯದಿಂದ ಸತ್ತಿರೋ 36 ಜನ ಅಲ್ಲ, ಇದು ವ್ಯವಸ್ಥಿತ ಕೊಲೆ ಅಂದರೆ ಸುಳ್ಳಿಲ್ಲ. ನಮ್ಮೆಲ್ರಿಗೂ ಗೊತ್ತಿದೆ ಇದು ಹೆಂಗಾಗಿದೆ ಅಂದರೆ, ಇದೆಲ್ಲ ಒಂದು ಕಡೆ ನಿರ್ಲಕ್ಷ್ಯ. ಇದು ಸರ್ಕಾರ ಅದನ್ನು ಸಮಸ್ಯೆ ಇದ್ದಾಗಲೂ ಕೂಡ ಗಮನ ಕೊಡಲಿಲ್ಲ. ಮತ್ತು ಅದಾದ ಮೇಲೂ ಕೂಡ ಕೇರಳ ಸರ್ಕಾರ, ಬೇರೆ ಬೇರೆ ಸರ್ಕಾರಗಳು ಅತ್ಯುತ್ತಮವಾಗಿ ಆಮ್ಲಜನಕ ಎಲ್ಲ ಮಾಡಿ ಎಷ್ಟೋ ರಾಜ್ಯದ ಜನರಿಗೆ ಏಳಿಗೆ ಮಾಡಿದ್ರು. ಆದರೆ ಇದು COVID-1 ಆಯಿತು ಅಂದ್ಕೊಂಡಿದ್ದೀನಿ. COVID-1 ಆದರೂ ಕೂಡ COVID-2 ಎಷ್ಟೋ ಜನ ಸತ್ರು ಆಮ್ಲಜನಕ ಕಾರಣಗಳಿಂದ. ಸೊ ಈ ಸರ್ಕಾರಗಳು ತಪ್ಪನ್ನೋದು ಅರ್ಥ ಮಾಡ್ಕೊಂಡಿಲ್ಲ, ತಪ್ಪನ್ನೋದು ಒಪ್ಕೊಂಡಿಲ್ಲ. ತಪ್ಪು ಮಾಡಿದ್ರು ನಾವು ಏನು ಬೇಕಾದ್ರೂ ಮುಂದುವರಿಸ್ಬೋದು ಅನ್ನೋ ರಾಜ್ಯ ಸರ್ಕಾರದ, ಅವತ್ತಿನ ದಿನದ BJP ಸರ್ಕಾರದ ಉಡಾಫೆ ಯೋಚನೆಗಳನ್ನು ನಮ್ಗೆ ಭಾಳ ದುಃಖ ಆಗುತ್ತೆ. ಆಕ್ಸಿಜನ್ ಸಂತ್ರಸ್ತರಿಗೆ ನ್ಯಾಯ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಜಾತಿ ಗಣತಿ ವರದಿ ಮಾಡದ ಸಿದ್ದರಾಮಯ್ಯ ಸರ್ಕಾರಕ್ಕೆ, 2B ರಿಸರ್ವೇಶನ್ ಮರುಸ್ಥಾಪನೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ